ಸರ್ಕಾರಿ ಇಲಾಖೆಗಳು ಮಾಡೋ ಎಡವಟ್ಟು ಹೆಂಗಿರುತ್ತೆ, ಅದರಿಂದ ಯಾರ್ಯಾರಿಗೆ ತೊಂದರೆ ಆಗುತ್ತೆ ಅನ್ನೋದಕ್ಕೆ ಇನ್ನೊಂದು ಎಕ್ಸಾಂಪಲ್ ಇದೆ. ಆರೋಗ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ದಿವ್ಯ ನಿರ್ಲಕ್ಷ್ಯಕ್ಕೆ ಪಾಪ ಬಡ ಮಕ್ಕಳ ಔಷಧಿ ಅವಧಿ ಮುಗಿಯೋ ಮುನ್ನವೇ ಮೆಡಿಸನ್ ತಿಪ್ಪೆ ಸೇರಿತ್ತು. ಅಂದರೆ ಮಕ್ಕಳು ಕೊಡ್ತಕ್ಕಂಥ ಮೆಡಿಸನ್ನು, ಗರ್ಭಿಣಿಯರಿಗೆ ಕೊಡ್ತಕ್ಕಂಥ ಮೆಡಿಸನ್ನು ಎಕ್ಸ್ಪೈರಿ ಡೇಟ್ ಆಗೇ ಇಲ್ಲ, ತಿಪ್ಪೆ ಸೇರಿತ್ತು. ಔಷಧಿಗಳ ಹೊಸ ಸ್ಟಾಕ್ ತಿಪ್ಪೆ ಪಾಲಾಗ್ತಾ ಇರೋದ್ರ ಬಗ್ಗೆ ಪಬ್ಲಿಕ್ ಟಿವಿ ಸಾಕ್ಷಿ ಸಮೇತವಾಗಿ ಸುದ್ದಿಯನ್ನು ಬಿತ್ತರ ಮಾಡಿತ್ತು. ಪಬ್ಲಿಕ್ ಟಿವಿ ವರದಿಯ ಬೆನ್ನಲ್ಲೇ ಧಾರವಾಡ ಆರೋಗ್ಯ ಇಲಾಖೆ ಈಗ ಕೊನೆಗೂ ಎಚ್ಚೆತ್ತಿದೆ. ಔಷಧಿ ಬಿಸಾಡಿದವರು ಯಾರು ಅಂತ ತನಿಖೆಗೆ ಮುಂದಾಗಿದೆ. ಏನಾಗಿತ್ತು ಹಾಗಾದರೆ ಸುದ್ದಿ ನೋಡೋಣ ಬನ್ನಿ. ಹುಬ್ಬಳ್ಳಿಯಲ್ಲಿ ತಿಪ್ಪೆಯಲ್ಲಿ ಬಿದ್ದ ಮಕ್ಕಳ ಔಷಧಿ, ಆರೋಗ್ಯ ಇಲಾಖೆ ನಿರ್ಲಕ್ಷ್ಯ ತೆರೆದಿಟ್ಟ ಪಬ್ಲಿಕ್ ವರದಿ. ಪಬ್ಲಿಕ್ ಟಿವಿ ವರದಿ ಬೆನ್ನಲ್ಲೇ ಅಧಿಕಾರಿಗಳು ಅಲರ್ಟ್. ಈ ದೃಶ್ಯವನ್ನ ಒಮ್ಮೆ ನೋಡಿ. ಇದು ಆರೋಗ್ಯ ಮತ್ತು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ದಿವ್ಯ ನಿರ್ಲಕ್ಷ್ಯಕ್ಕೆ ಸಾಕ್ಷಿ. ಬಡ ಮಕ್ಕಳ ಔಷಧಿ ಅವಧಿ ಮುಗಿಯುವ ಮುನ್ನವೇ ಹೊಸ ಸ್ಟಾಕ್ ತಿಪ್ಪೆ ಪಾಲಾಗಿದೆ. ಇಷ್ಟೆಲ್ಲ ನಡೀತಾ ಇದ್ರೂ ಕಣ್ಮುಚ್ಚಿ ಕುಳಿತಿದ್ದ ಅಧಿಕಾರಿಗಳನ್ನ ಪಬ್ಲಿಕ್ ಟಿವಿ ವರದಿ ಬಡಿದೆಬ್ಬಿಸಿದೆ. 2025ಕ್ಕೆ ಮ್ಯಾನುಫ್ಯಾಕ್ಚರ್ ಆಗಿದೆ. 2027 ಏಪ್ರಿಲ್ಗೆ ಇದು ಅಂತ್ಯಗೊಳ್ಳುತ್ತೆ. ಈ ಔಷಧಿ ಏನು ಎಕ್ಸ್ಪೈರಿ ಡೇಟ್ ಮುಗಿಯುತ್ತೆ. ಆದರೂ ಕೂಡ ಲಾಟ್ ಗಟ್ಟಲೆ ಈ ಒಂದು ಬಾಕ್ಸ್ಗಳು ಇಲ್ಲಿ ಬಂದು ಬಿದ್ದಿರುವಂಥದ್ದು. ಹೌದು, ಒಂದು ಕಡೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮಕ್ಕಳಿಗೆ ಮತ್ತು ಗರ್ಭಿಣಿಯರಿಗೆ ಔಷಧಿ ಸಿಗ್ತಾ ಇಲ್ಲ. ಆದರೆ ಹುಬ್ಬಳ್ಳಿಯಲ್ಲಿ ಬಡ ಮಕ್ಕಳಿಗೆ ನೀಡುವ ಅತಿ ಅವಶ್ಯಕ ಔಷಧಿಯನ್ನು ರಸ್ತೆಗೆ ಎಸೆಯಲಾಗಿದೆ. ಹುಬ್ಬಳ್ಳಿ ನಗರದ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ ಬೈಪಾಸ್ ರಸ್ತೆಯ ಪಕ್ಕ ತಿಪ್ಪೆಯಲ್ಲಿ ಈ ಔಷಧಿ ಪತ್ತೆಯಾಗಿದೆ. ಮಕ್ಕಳು ಮಹಿಳೆಯರ ಅವಶ್ಯಕ ಔಷಧಿ ದುರ್ಬಳಕೆ, ಅವಧಿ ಮುಗಿಯುವ ಮೊದಲೇ ತಿಪ್ಪೆಗೆ ಎಸೆದಿದ್ದೇಕೆ? ಪಬ್ಲಿಕ್ ಟಿವಿ ವರದಿ ಬೆನ್ನಲ್ಲೇ ಎಚ್ಚೆತ್ತ ಆರೋಗ್ಯ ಇಲಾಖೆ. ಅಸಲಿಗೆ ಈ ಔಷಧಿಗಳ ಅವಧಿ ಮುಗಿಯೋದಕ್ಕೆ ಇನ್ನೂ 2 ವರ್ಷ ಇದೆ. ಹೊಸ ಔಷಧಿಗಳನ್ನು ಪ್ಯಾಕ್ ಮಾಡಿದಂತೆ ತಿಪ್ಪೆಗೆ ಎಸೆಯಲಾಗಿದೆ. ಐರನ್ ಮತ್ತು ಫಾಲಿಕ್ ಸಿರಪ್ ಹೊಸ ಬಾಟಲಿಗಳು ಬಳಕೆಯಾಗದೆ ರಸ್ತೆಗೆ ಬಿದ್ದಿವೆ. ಈ ಔಷಧಿ ಮಕ್ಕಳಿಗೆ ಮತ್ತು ಮಹಿಳೆಯರಿಗೆ ಅತಿ ಅವಶ್ಯಕವಾಗಿದೆ. ಆದರೆ 2027 ಏಪ್ರಿಲ್ ತಿಂಗಳಲ್ಲಿ ಅವಧಿ ಮುಗಿಯುವ ಇಂತಹ ಹೊಸ ಬಾಕ್ಸ್ಗಳನ್ನು ಪ್ಯಾಕಿಂಗ್ ಸಮೇತ ತಿಪ್ಪೆಗೆ ಹಾಕಲಾಗಿದ್ದು, ಈ ಬಗ್ಗೆ ಹಲವಾರು ಅನುಮಾನ ವ್ಯಕ್ತವಾಗಿದೆ. ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಗರ್ಭಿಣಿಯರಿಗೆ, ಹೆರಿಗೆಯಲ್ಲಿರುವಂತಹವರಿಗೆ ಮತ್ತು ಮಹಿಳೆಯರಿಗೆ ಸರಿಯಾದ ಒಂದು ಚಿಕಿತ್ಸೆಗಳು ಸಿಗ್ತಾ ಇಲ್ಲ. ಗರ್ಭಿಣಿಯರ ಒಂದು ಸಾವಿನ ಸಂಖ್ಯೆ ಜಾಸ್ತಿ ಆಗ್ತದೆ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇದ್ವು. ಇದಕ್ಕೆ ಪೂರಕವೆಂಬಂತೆ ಸರ್ಕಾರ ಕೊಟ್ಟಿರುವಂಥ ಔಷಧಿಯನ್ನು, ಅದರಲ್ಲೂ ಕೂಡ ಗರ್ಭಿಣಿಯ ಮಹಿಳೆಯರಿಗೆ ಕೊಡಬೇಕಾದಂಥ ಔಷಧಿಗಳು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಎಲ್ಲಿ ಬೇಕಂದ್ರಲ್ಲಿ ಬಿದ್ದಿರುವಂತಹ ಒಂದು ಘಟನೆ ನಡೆದಿರುವಂಥದ್ದು ಹುಬ್ಬಳ್ಳಿಯ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿ. ಇಲ್ಲಿ ನೋಡ್ಬೋದು ದೃಶ್ಯಾವಳಿಗಳಲ್ಲಿ ಈ ಒಂದು ಔಷಧಿಗಳಿದ್ದಾವೆ. ಇವೆಲ್ಲವೂ ಕೂಡ ಒಂದು ಗರ್ಭಿಣಿಯ ಸ್ತ್ರೀಯರಿಗೆ ಕೊಡುವಂತಹ ಔಷಧಿಗಳು. ಇಂತಹ ಔಷಧಿಗಳು ಈಗ ರಸ್ತೆಯ ಪಾಲಾಗಿವೆ. ಈ ಕುರಿತು ಪಬ್ಲಿಕ್ ಟಿವಿ ಸುದ್ದಿ ಪ್ರಸಾರ ಮಾಡ್ತಾ ಇದ್ದಂತೆ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಸ್ಥಳಕ್ಕೆ ಧಾವಿಸಿ ತಾಲೂಕು ಆರೋಗ್ಯ ಅಧಿಕಾರಿ ಮತ್ತು ಔಷಧಿ ನಿಯಂತ್ರಣ ಅಧಿಕಾರಿ ಔಷಧಿ ಪರಿಶೀಲನೆ ಮಾಡಿದ್ರು. ಈ ಬಗ್ಗೆ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ THO ಹುಲಿಗೇಶ್, ಕಳೆದ ತಿಂಗಳಷ್ಟೇ ಈ ಔಷಧಿಗಳನ್ನು ವಿತರಣೆ ಮಾಡಲಾಗಿದೆ. ಇವುಗಳನ್ನು ಅಂಗನವಾಡಿ ಮೂಲಕ ಮಕ್ಕಳಿಗೆ ನೀಡಲಾಗುತ್ತೆ. ಇವು ಒಂದು ಅಂಗನವಾಡಿಗೆ 1 ತಿಂಗಳಿಗೆ ಬೇಕಾದ ಔಷಧಿಯಾಗಿದೆ. ಹೀಗಿದ್ದು ಯಾಕೆ ಈ ರೀತಿ ಬಿಸಾಡಿದ್ದಾರೆ ಅಂತ ತನಿಖೆ ಮಾಡ್ತೀವಿ. ಈ ವಿಷಯ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರಲಾಗುತ್ತೆ. ತಪ್ಪಿತಸ್ಥರ ವಿರುದ್ಧ ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತೆ ಎಂದರು. ಇದಕ್ಕೆ ಸಂಬಂಧಪಟ್ಟಂಗೆ ಐರನ್ ಫೋಲಿಕ್ ಆ್ಯಸಿಡ್ ಸಿರಪ್ ಇದ್ದಾವೆ. ಇವು ನಾವು ಅಂಗನವಾಡಿ ಮಕ್ಕಳಿಗೆ ಅನೆಮಿಕ್ ಕಂಡೀಷನ್ ಇದ್ದಲ್ಲಿ ನಾವು ಇವು ಔಷಧಗಳನ್ನ ಕೊಟ್ಟು ಆ ಒಂದು ಟ್ರೀಟ್ಮೆಂಟ್ ಕೊಡಲಿಕ್ಕೆ ಇದು ಕೊಡ್ತಾ ಇರ್ತೀವಿ. ಸೊ ನಮ್ಮ ಹಂತದಲ್ಲಿ ಎಲ್ಲ ನಗರ ಆರೋಗ್ಯ ಕೇಂದ್ರ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಇವು ಸಪ್ಲೈ ಆಗಿರ್ತವೆ. ಅದರಿಂದ ಸಂಬಂಧಪಟ್ಟ ಅಂಗನವಾಡಿಗೂ ಕೂಡ ನಾವು ಮಕ್ಕಳಿಗೆ ಕೊಡಲಿಕ್ಕೆ ಹೇಳಿರ್ತೀವಿ, ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ನಾನು ಪರಿಶೀಲನೆ ಮಾಡ್ತೀನಿ. ಅದಕ್ಕೇನಿದೆ ಸೂಕ್ತ ಕ್ರಮವನ್ನು ಮಾನ್ಯ ನಮ್ಮ ಮೇಲಾಧಿಕಾರಿಗಳ ಗಮನಕ್ಕೆ ತೊಗೊಂಬಂದು ನಾನು ಕ್ರಮ ಜರುಗಿಸಲಿಕ್ಕೆ ಹೇಳ್ತೇನೆ. ಔಷಧಿಯ ಹೊಸ ಬಾಟಲಿಗಳು ಬಳಕೆಯಾಗದೆ ರಸ್ತೆಗೆ ಬಿದ್ದಿವೆ. ಈ ಬಗ್ಗೆ ಹುಬ್ಬಳ್ಳಿ ತಾಲೂಕು ಅಧಿಕಾರಿಗಳು ಜಿಲ್ಲಾಧಿಕಾರಿಗಳಿಗೆ ಮಾಹಿತಿ ನೀಡ್ತಾ ಇದ್ದಂತೆ DHO SM ಹೊನ್ನಕೇರಿ 5 ಆರೋಗ್ಯ ಅಧಿಕಾರಿಗಳ ತಂಡ ರಚನೆ ಮಾಡಿದ್ದಾರೆ. ಈಗಾಗಲೇ ಈ ತಂಡ ತನಿಖೆಗೆ ಇಳಿದಿದೆ. ಸದ್ಯದ ಮಾಹಿತಿ ಪ್ರಕಾರ ಕಳೆದ ತಿಂಗಳಷ್ಟೇ ಹುಬ್ಬಳ್ಳಿ ನಗರ ಮತ್ತು ಗ್ರಾಮೀಣ ಕುಂದಗೋಳ ತಾಲೂಕಿನ ಅಂಗನವಾಡಿ ಕೇಂದ್ರಗಳಿಗೆ ಈ ಔಷಧಿಗಳನ್ನು ವಿತರಣೆ ಮಾಡಲಾಗಿತ್ತು. ಇದರಲ್ಲಿ 21 ಕೇಂದ್ರಗಳಿಗೆ ಮಾಹಿತಿ ಸಂಗ್ರಹಣೆ ಮಾಡಲಾಗ್ತಾ ಇದೆ. ಆದಷ್ಟು ಬೇಗ ಔಷಧಿಯನ್ನು ಯಾರು ತಿಪ್ಪೆಗೆ ಎಸೆದಿದ್ದಾರೆ ಎಂಬ ಸತ್ಯಾಂಶವನ್ನು ಹೊರಗೆಳೆಯಲಾಗುತ್ತೆ ಎನ್ನಲಾಗಿದೆ. ಒಟ್ಟಿನಲ್ಲಿ ಬಡ ಮಕ್ಕಳ ಔಷಧಿಯ ಜೊತೆಗೆ ಆರೋಗ್ಯವನ್ನು ತಿಪ್ಪೆಗೆ ಎಸೆದವರನ್ನ ಪತ್ತೆ ಮಾಡಬೇಕಿದೆ. ಆರೋಗ್ಯ ಮತ್ತು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ಕಾರ್ಯವೈಖರಿ ಮೇಲೆ ಅನುಮಾನ ಹೆಚ್ಚಾಗಿದ್ದು, ತಪ್ಪಿತಸ್ಥರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕಿದೆ. ಕ್ಯಾಮರಾಮನ್ ನಾರಾಯಣಗೌಡ ಜೊತೆ ಸುನಿಲ್ ಪಾಟೀಲ್, ಪಬ್ಲಿಕ್ ಟಿವಿ, ಹುಬ್ಬಳ್ಳಿ.